ಸರಿ ಓಕೆ ಫೈನ್, ಎತ್ಕೋ. ನಾನ್ ನಿನ್ನ ಎತ್ಕೊಳಕ್ ಆಗಲ್ಲ. ಓಕೆ. ಅಯ್ಯೋ ಇರು ಚಾನ್ಸ್ ಸಿಕ್ತು ಅಂತ ಕೆಳಗೇನಾರು ಹಾಕಿದ್ರೆ ಅಷ್ಟೇ. ಆಮೇಲೆ ವಾಟ್ ಎನ್ ಐಡಿಯಾ, ಸೂಪರ್. ತಗೋ, ನೀನೇ ತಗೋ. ಹಾ ಹೋಗು. ಮದರು, ಫೀಲಿಂಗು, ಸೆಂಟಿಮೆಂಟು. ಅಮ್ಮ ಚೈತ್ರ, ಅವನೇನಾದ್ರೂ ಉಪವಾಸ ವ್ರತ ಮುರ್ತ್ ಹಾಕಿದ್ರೆ ನಮ್ಮೆಲ್ರೂ ವ್ರತ ವ್ಯರ್ಥ ಆಗುತ್ತಮ್ಮ. ಅಯ್ಯೋ ಆಂಟಿ, ನಿಮ್ಗೋಸ್ಕರ ಒಪ್ಕೋತಿದ್ದೀನಿ. ಎತ್ಕೋ. ಸ್ವಲ್ಪ ರಿಕ್ವೆಸ್ಟ್ ಮಾಡು. ಓವರ್ ಆಕ್ಷನ್ ಮಾಡದೆ ಸುಮ್ನೆ ಎತ್ಕೋ. ಇರಿರು, ಇಲ್ಲಿ ಹಿಡ್ಕೊಂಡ್ ಮಾತ್ರ ಮೇಲೆ ಕೆತ್ತಬೇಕು. ಲೇ ಬುಡ್ಡಿ, ಹುಡುಗಿರ್ನ ಎತ್ತದ್ರಲ್ಲಿ ನಾನೇನು ಎಕ್ಸ್ಪರ್ಟ್ ಅಲ್ಲ. ಅಲ್ಲಿ ಹಿಡ್ಕೊಂಡು ಎತ್ತು, ಇಲ್ಲಿ ಹಿಡ್ಕೊಂಡು ಎತ್ತು ಅಂತ ಒಳ್ಳೆ. ನೀನು ಎಷ್ಟು ಎಕ್ಸ್ಪರ್ಟು ಎಲ್ಲರಿಗೂ ಗೊತ್ತು. ಅವೆಲ್ಲ ರೂಮರ್ಸು, ಗಾಸಿಪ್ಸು. ಸೆಲೆಬ್ರಿಟೀಸ್ಗೆ ಅದೆಲ್ಲ ಕಾಮನ್. ನಿನ್ ರಿಹರ್ಸಲು, ರೆಕಾರ್ಡಿಂಗು, ಮಧ್ಯದ ಗ್ಯಾಪ್ ಅಲ್ಲಿ ನೀನ್ ಮಾಡೋ ಕೆಲ್ಸಗಳು ನನಗ್ ಗೊತ್ತು ಬಿಡಪ್ಪ. ನಿನಗೆ ಗೊತ್ತಿರೋದಕ್ಕೂ ನೀನು ಅರ್ಥ ಮಾಡ್ಕೊಂಡಿರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ನಾನು ಅರ್ಥ ಮಾಡ್ಕೊಳಕ್ ಟ್ರೈ ಮಾಡು. ನೀನೇ ವಿಚಿತ್ರ, ಇನ್ನು ನಿನ್ನ ಅರ್ಥ ಬೇರೆ ಮಾಡ್ಕೋಬೇಕು. ಸಿ, ನಾನು ತುಂಬಾ ಕೂಲ್ ಆಗಿ ಕಂಟ್ರೋಲ್ಡ್ ಆಗಿ ಮಾತಾಡ್ತಾ ಇದ್ದೀನಿ. ನಾನು ಕೂಡ ತುಂಬಾ ಕೂಲ್ ಆಗಿ ಕಂಟ್ರೋಲ್ಡ್ ಆಗಿ ತೊಡ್ಕೋತಾ ಇದ್ದೀನಿ. ನನ್ಗೇನಾದ್ರೂ ಕೋಪ ಬಂದ್ರೆ ಏನೋ ಮಾಡ್ತೀಯಾ? ಹೊರಟೋಗ್ತೀನಿ. ಇರಿರು. ಸರಿ, ಎತ್ಕೋ. ಹಂಗ್ ಬಾ ದಾರಿಗೆ. ಇರು. ಹೀಗೆ ಎತ್ಕೋ ಈಗ. ಇರಿರು. ಇವಾಗ ಏನಾಯ್ತು? ಹೀಗೆ ಎತ್ಕೋ. ಹುಷಾರು, ಗಟ್ಟಿಯಾಗಿ ಹಿಡ್ಕೋ. ಇದು ನಿಜವಾಗ್ಲೂ ಡೇಂಜರ್. ಇನ್ನು ಎಷ್ಟು ಹೊತ್ತು ತಗೋಬಾರ್ದಾ? ದಿನ ಇಡೀ ತಗೋತಾ ಇರು. ಏನಮ್ಮ ಸುಸ್ತಾಗ್ತಾ ಇದ್ಯಾ? ತುಂಬಾ ಹಸುವಾಗ್ತಿದೆ ಕಣೆ. ಸ್ವಲ್ಪ ತಡ್ಕೋ ಅಮ್ಮ. ನನ್ನ ಲೈಫಲ್ಲಿ ಹಸಿವು ಸುಸ್ತು ಅಂದ್ರೆ ಗೊತ್ತೇ ಇರ್ಲಿಲ್ಲ ನನ್ಗೆ. ಏನಮ್ಮ, ಯಾವತ್ತೂ ಇಲ್ದಿರೋ ವಿರಾಜ್ ಭಾವನೆ ಉಪವಾಸ ಇದ್ದಾರೆ. ಇಷ್ಟ ಕಷ್ಟಪಟ್ಟು ನಾನು ಸುಮ್ನೆ ಇರೋದು, ಅವನೇ ಸುಮ್ನೆ ಇದಾನಲ್ಲ, ನಾನ್ ಇರಕ್ಕಾಗಲ್ವಾ ಅಂತ ಬಲವಂತವಾಗಿ ಕೂತಿದ್ದೀನಿ. ಇಷ್ಟಕ್ಕೂ ಅವನ್ ಹೇಗಿದಾನೋ ಏನೋ. ಬೇಬಿ, ನೋ ಫೀಲಿಂಗ್ಸ್, ಓನ್ಲಿ ಹಂಗ್ರೀಸ್. ಲೋ ಮೊಮ್ಮಗನೇ, ಹೊಟ್ಟೆಲಿರೋ ಹುಳುಗಳೆಲ್ಲ ಹಸುವಿಂದ ಒಂದಕ್ಕೊಂದು ಹಾಡಾಡ್ತಿವೆ ಕಣೋ. ಏನೋ ಗೊತ್ತಿಲ್ಲ, ಈ ದಿನ ಪೂರ್ತಿ ನಮ್ಮ ಕೈಯಿಂದಾನೆ ಯಾರೋ ಕಿತ್ಕೊಂಡಂಗಿದೆ. ನಮಗ್ ಗೊತ್ತಿಲ್ದೇನೆ ಏನೇನೋ ನಡೀತಾ ಇದೆ. ಕನಿಷ್ಠ ನಂಗೆ ವಯಸ್ಸಾಗಿದೆ ಅನ್ನೋ ಕರುಣೆ ಕೂಡ ತೋರಿಸ್ದೆ. ನನ್ನ ಹತ್ರನೂ ಉಪವಾಸ ಮಾಡಿಸಿದಾರ ಕಣೋ. ಬಾಮ್ಮ, ಹೆವಿ ಮಾತಾಡ್ಬೇಡ. ಬ್ಯಾಟ್ರಿ ಇಲ್ದೇನೆ ಗಡಿಯಾರ ನಿಂತು ಹೋದಂಗೆ ನನ್ನ ಬಾಡಿ ಒಳಗಡೆನೂ ಎಲ್ಲ ನಿಂತು ಹೋಗಿದೆ. ಒಳಗಡೆ ಏನೋ ಇರೋ ಥರ, ಏನೋ ಎಳಿಯೋ ಥರ ಅನ್ನಿಸ್ತಾ ಇದೆ. ಅದನ್ನೇ ಹಸಿವು ಅಂತಾರ ಕಣೋ.
ಅಷ್ಟಕ್ಕೂ ಇದಕ್ಕೆಲ್ಲ ಕಾರಣ ಆ ಚೈತ್ರನೇ. ಭಾಮ, ಕೋಪ ಮಾಡ್ಕೊಳಕ್ಕೂ ನನ್ನ ಹತ್ರ ಶಕ್ತಿ ಇಲ್ಲ ಕಣೆ. ತುಂಬಾ ಥ್ಯಾಂಕ್ಸ್ ಸರ್. ಇವತ್ತು ನಮ್ಮಮ್ಮ ತುಂಬ ಖುಷಿಯಾಗಿದ್ರು. ಇದಕ್ಕೂ ಮೊದಲು ಹೀಗೆ ಎಲ್ಲರ ಹತ್ರನೂ ಪೂಜೆ ಮಾಡಿಸ್ಬೇಕು ಅಂತಿದ್ರು, ಆದರೆ ಆಗಲಿಲ್ಲ. ನೀವು ಬಂದಮೇಲೆ ಎಲ್ಲ ಮ್ಯಾಜಿಕ್ ಥರ ಆಗ್ಬಿಡ್ತು. ಪೂಜೆ ಕೂಡ ತುಂಬ ಚೆನ್ನಾಗಾಯ್ತು. ಇದ್ರಲ್ಲಿ ಏನಿದೆ ಸರ್, ಇನ್ ಸ್ವಲ್ಪ ಹೊತ್ತಲ್ಲಿ ನಡೆಯೋದೇ ನಿಜವಾದ ಪೂಜೆ. ಏನು ಮತ್ತೆ ಇನ್ನೊಂದು ಪೂಜೆನಾ? ಮೇನ್ ಪೂಜೆ ಇವಾಗ ಶುರುವಾಗತ್ತೆ. ಇಲ್ಲಿವರೆಗೂ ಆಗಿದ್ದು ಬರೀ ಟೀಸರು ಟ್ರೈಲರ್ಸಾ? ಇನ್ನೂ ಸಿನಿಮಾ ಬಾಕಿ ಇದ್ಯಾ? ಅಬ್ಬಾ ಸಾಕ್ ನಿಲ್ಸಿ ನಿಮ್ ತಮಾಷೆನ. ಆ ಪೂಜೆಗೋಸ್ಕರ ಮುತ್ತೈದೆಯರ್ನ ಕರೆದಿದ್ದೀನಿ, ಪುರೋಹಿತರು ಬರ್ತಾರೆ, ಲಿಂಗಾಷ್ಟಕ ಪಠಣೆ ಇದೆ, ಭಜನೆ ಇದೆ, ಶಿವಸ್ತೋತ್ರಗಳು. ಇದೆಲ್ಲ ಮಾಡಿದ್ರೇನೆ ನಾನ್ ಅನ್ಕೊಂಡಿರೋದು ನಡೆಯುತ್ತೆ. ನಮ್ಗೆ ಪುಣ್ಯ ಕೂಡ ಸಿಗತ್ತೆ. ನಿನಗೇನೋ ಪುಣ್ಯ ಸಿಗುತ್ತೆ. ಮನೇಲೆಲ್ಲಾರು ಊಟ ಮಾಡೋಕ್ಕೋಸ್ಕರ, ಫಲಹಾರ ತಿನ್ನೋಕೋಸ್ಕರ ಬಕ ಪಕ್ಷಿಗಳ ತರ ಕಾಯ್ಕೊಂಡು ಕೂತಿದ್ದಾರೆ. ಅವ್ರನ್ನ ನೋಡಿದ್ರೆ ನಿಂಗೆ ಅಯ್ಯೋ ಅನ್ಸಲ್ವಾ? ನೀವು ಸುಮ್ನೆ ಇರಿ. ಪಾಪ ಕಣೆ, ನಮ್ಮ ಅಮ್ಮ ಅಂತೂ ಬಕಾಸುರನ್ ತಂಗಿ ತರ ರೆಡಿ ಆಗಿದ್ದಾಳೆ. ಇವತ್ತು ಒಂದಿನ ಅಲ್ವಾ ರೀ? ಏನೋ ಇವರೆಲ್ಲ ಬರ್ತಿದ್ದಾರೆ. ಬೇಬಿ, ನಿನ್ಗಿನ್ನೂ ಅರ್ಥ ಆಗಿಲ್ವಾ? ಡಿನ್ನರ್ಗೆ. ಡಿನ್ನರ್ಗ ಊಟ ಮಾಡಕ್ ಬಂದಿದಾರಾ? ಅಲ್ವಾ ಮತ್ತೆ. ಅದು ಅಲ್ಲದೆ 10 ಜನನ್ನ ಕರೆದು ಊಟ ಹಾಕಿದ್ರೆ ಒಳ್ಳೇದು ಅಂತ ಹೇಳಿರ್ತಾರೆ. ಅಷ್ಟೇ ಅಂತೀಯಾ? ಬೇಬಿ, ಬಿಲೀವ್ ಮೀ, ಅವ್ರು ಬಂದಿರೋದು ಊಟ ಮಾಡಕ್ಕೇನೆ. ಏನೋ ಕಣೋ, ಊಟ ಅನ್ನೋ ಮಾತ್ ಕೇಳಿದ ತಕ್ಷಣನೇ ನಂಗೆ ಜೀವ ಬಂದಂಗಾಯ್ತು ಕಣೋ. ಈ ಎಕ್ಸೈಟ್ಮೆಂಟು ಸ್ವಲ್ಪ ಹೊತ್ತು ಹೀಗೆ ಇರ್ಲಿ. ಅವ್ರಗಳ ಜೊತೆ ನಾವು ಸೇರ್ಕೊಂಡು ಬಾರ್ಸ್ ಹಾಕ್ಬಿಡೋಣ. ಮಾಮೂಲಾಗಲ್ವೋ, ವಿವಾಹ ಭೋಜನ ಅನ್ನೋ ಹಾಡಲ್ಲಿ SV ರಂಗರಾವ್ ತಿನ್ನೋ ಹಾಗೆ ತಿನ್ಬಿಡ್ಬೇಕು. ನೀನ್ ದಿನ ಹಂಗೆ ಅಲ್ವಾ ತಿನ್ನೋದು? ಈ ಬುಡ್ಡಿ ಏನು ಬೆಳಗ್ಗೆಯಿಂದ ನಮ್ಮನ್ನ ನೋಡಿ ಹುಚ್ಚಿ ತರ ನಗ್ತಾನೆ ಇದ್ದಾಳೆ. ಅವಳ ಕಣ್ಣಿಗೆ ನಾವು ಕಾಮಿಡಿ ಪೀಸ್ ತರ ಕಾಣಿಸ್ತಿದೀವಿ ಕಣೋ. ನಗ್ಲಿ, ಈಗ ಎಷ್ಟು ಬೇಕಾದ್ರೂ ನಗ್ಲಿ. ನಾಳೆಯಿಂದ ಈ ವಿರಾಜ್ ಸ್ಯಾಡಿಸಮ್ ಏನು ಅಂತ ನಾನು ತೋರಿಸ್ತೀನಿ. ನೋಡು, ನಂಗೊಂದು ಐಡಿಯಾ ಬಂದಿದೆ. ಏನ್ ಬೇಬಿ? ನಾನು ತಲೆ ತಿರುಗ್ದ ಹಾಗೆ ಬಿದ್ದೋಗ್ಬಿಡ್ತೀನಿ. ಅವಾಗ ಓಡೋಡ್ ಬಂದು ನಿಂಬೆ ರಸನೋ ಜ್ಯೂಸ್ ಕೊಡ್ತಾರಲ್ವಾ? ನಿನ್ ವಯಸ್ಸಿಗೆ ಜ್ಯೂಸ್ ಎಲ್ಲ ಕೊಡಲ್ಲ ಕಣೆ. ಆಂಬುಲೆನ್ಸ್ ಫೋನ್ ಮಾಡಿ ಹಾಸ್ಪಿಟಲ್ ಕಳ್ಸಿಕೊಡ್ತಾರೆ. ಅಯ್ಯೋ ಬೇಡ ಕಣೋ. ಹೌದು, ನನ್ಗೊಂದು ಡೌಟು. ಇಷ್ಟು ಜನ ಬಂದಿದಾರಲ್ಲ, ಡಿನ್ನರ್ಗೆ ಎಲ್ಲಿ ಅರೇಂಜ್ ಮಾಡಿದಾರೆ? ನಮ್ ಡೈನಿಂಗ್ ಟೇಬಲ್ ಸಾಕಾಗಲ್ವಲ್ಲ? ಹಾ, ಚಿಕ್ಕೋನೆ, ಮತ್ತೆ ಪುರೋಹಿತರು ಬರ್ತಿದಾರಲ್ಲೋ. ಅವರು ಕೂಡ ಇವ್ರಗಳ ಜೊತೆ ಕೂತ್ಕೊಂಡು ಊಟ ಮಾಡಕ್ಕೆ ಬಂದಿರ್ತಾರೆ. ನಂಗೆ ಯಾಕೋ ಡೌಟ್ ಬರ್ತಿದೆ ಕಣೋ. ನಡಿ ನಡಿ. ಪುರೋಹಿತ್ರೆ, ಮತ್ತೆ ಯಾಕೆ ಬಂದ್ರಿ? ಪೂಜೆ ಮಾಡ್ಬೇಕಲ್ವಮ್ಮ? ಮತ್ತೆ ಪೂಜೆನಾ? ಮಾರ್ನಿಂಗ್ ಮಾಡಿದ್ರಲ್ಲ. ಅದು ಬೆಳಗಿನ ಪೂಜೆ ಅಪ್ಪ. ಮತ್ತೆ ಇದು ಎಂಡಿಂಗ್ ಪೂಜೆನಾ? ದೇವ್ರ ಪೂಜೆಲಿ ಎಂಡಿಂಗ್ ಪೂಜೆ ಅಂತ ಇರಲ್ಲಮ್ಮ. ಪೂಜೆಗೆ ಸಮಯ ಆಯ್ತು. ಬೇಬಿ, ವರ್ಷ ಪೂರ್ತಿ ಮಾಡೋ ಅಂತ ಪೂಜೆನ ಅಮ್ಮ ಇವತ್ತೇ ಪ್ಲಾನ್ ಮಾಡ್ದಂಗಿದೆ. ಕಿರ್ಚ್ಬೇಡ್ವೋ, ಕಿರ್ಚಿದ್ರೆ ಸುಸ್ತು ಇನ್ನೂ ಜಾಸ್ತಿ ಆಗ್ಬಿಡತ್ತೆ. ನಡಿ. ಅಮ್ಮ, ಒಂದು ಮಣೆ ಬೇಕಮ್ಮ. ಮೇಡಮ್, ಎಲ್ಲಿದೆ ಅಂತ ಹೇಳಿ ನಾನು ಹೋಗ್ತಾ ಇರ್ತೀನಿ. ವಿರಾಜ್ ರೂಮಲ್ಲಿ ಕೆಳಗಡೆ ರ್ಯಾಕಲ್ಲಿದೆ ಅಮ್ಮ. ಓಹೋ, ಹಾ. ಹಾ. ಓಂ ಶ್ರೀಮನ್ಮಹಾಗಣಾಧಿಪತೇ ನಮಃ. ಓಂ ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಸ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದ ಆನ ಶೃಣ್ವನ್ನೋ. ಚಿಕ್ಕೋನೆ, ಎಲ್ಲಿಗೋ? ಎಮರ್ಜೆನ್ಸಿ. ಇದಕ್ಕೆ
ಇದೇನಿದು? ಡೋರ್ ಲಾಕ್ ಆಗಿದೆಯಾ? ಇಲ್ಲ ಯಾರಾದ್ರೂ ಲಾಕ್ ಹಾಕಿದಾರಾ? ಖಂಡಿತವಾಗ್ಲೂ ಇದು ಆ ವಿರಾಜೆ ಮಾಡಿರ್ತಾನೆ. ಸ್ವಲ್ಪ ತಡ್ಕೊಳೋ. ನನ್ನ ಕೈಲಾಗ್ತಾ ಇಲ್ಲ. ಆಗಲ್ಲ ಅಂದ್ರೆ ಹೇಗೋ, ನಿಮ್ಮಮ್ಮ ಫೀಲ್ ಆಗ್ತಾಳೆ. ನಾನು ಯಾಕೆ ನಗ್ತಾ ಇದ್ದೀನಿ ಅಂತ ಗೊತ್ತಾ? ಹಸುವಿಂದ ಕಿರ್ಚಕ್ಕಾಗ್ದೆ ನಗ್ತಿದ್ಯಾ. ಅಲ್ಲ ಬೇಬಿ, ಆ ಬುಡ್ಡಿನ ಮೇಲೆ ನನ್ನ ರೂಮಲ್ಲಿ ಲಾಕ್ ಮಾಡ್ಬಿಟ್ಟಿದ್ದೀನಿ. ಈ ಮಾತ್ ಕೇಳಿ ನನ್ನ ಹಸು ಎಲ್ಲ ಹೊರಟೋಯ್ತು. ಒಳ್ಳೆ ಕೆಲ್ಸ ಮಾಡಿದ್ಯಾ. ಇದೇ ತರ ಇನ್ನೊಂದ್ 2-3 ಸಲ ಮಾಡಿದ್ಯಾ ಅನ್ಕೋ, ಅವಳು ನಮ್ಮ ಮನೆ ಬಿಟ್ಟು ಹೊರಟೋಗ್ಬಿಡ್ತಾಳೆ. ನೀನು ಏನಾಗ್ತಾ ಇದ್ರೆ ಇಲ್ಲಿ ಯಾವನ್ಗಾದ್ರೂ ನಮ್ಮ ಮೇಲೆ ಡೌಟ್ ಬರುತ್ತೆ. ಚೈತ್ರ ಕಾಣಿಸ್ತಿಲ್ವಲ್ಲ, ಹೊರಟೋದ್ಲಾ? ಅಣ್ಣ, ಎಲ್ಲರೂ ಇಲ್ಲೇ ಇದೀವಿ, ಬಾ ಕೂತ್ಕೋ. ಅಣ್ಣ ಅಣ್ಣ, ದೇವ್ರು ಇಲ್ಲಿದ್ದಾನೆ. ನೀನ್ ಯಾರನ್ನು ಹುಡುಕ್ತಾ ಇದೀಯಾ? ಚೈತ್ರ ಎಲ್ಲೂ ಕಾಣಿಸ್ತಿಲ್ವಲ್ಲ? ಪುರೋಹಿತರು ಏನೋ ಕೆಲಸ ಹೇಳಿದ್ರು ಅಂತ ಹೋದ್ಲು. ಈ ಬುಡ್ಡಿ ಯಾಕೆ ನನಗ್ ಫೋನ್ ಮಾಡ್ತಾ ಇದ್ದಾಳೆ? ಎಲ್ಗೋ? 1 ಮಿನಿಟ್ ಅಣ್ಣ, ಅರ್ಜೆಂಟ್ ಕಾಲ್. ಹಲೋ. ಹಲೋ ಮೆಂಟಲ್. ಸಾರಿ ರೀ, ಇದು ಮೆಂಟಲ್ ಹಾಸ್ಪಿಟಲ್ ಅಲ್ಲ, ರಾಂಗ್ ನಂಬರ್. ಹುಚ್ಚಾಗಾಡ್ದೆ ಬಂದು ಡೋರ್ ಓಪನ್ ಮಾಡು. ಯಾರ್ರೀ ನೀವು? ನನ್ನ ಡೋರ್ ತೆಗಿ ಅಂತಿದ್ದೀರಾ? ಒಬ್ಬ ಹುಡುಗನ್ಗೆ ಫೋನ್ ಮಾಡಿ ಒಂದು ಹುಡುಗಿ ಈ ತರ ಎಲ್ಲ ಮಾತಾಡ್ಬೋದಾ ಹೇಳಿ? ನನಗ್ ಗೊತ್ತು, ಇದು ನಿನ್ ಕೆಲ್ಸನೇ. ಮರ್ಯಾದೆಯಾಗಿ ಡೋರ್ ತೆಗಿ. ಮರ್ಯಾದೆಯಾಗಿ ಡೋರ್ ತೆಗಿಯಕ್ಕೆ ನನಗ್ ಬರಲ್ಲ. ಹಾಗಾ? ಸರಿ, ನಿನ್ನ ಕೈಯಿಂದ ನೀನೇ ಹೋಟೆಲ್ ಮುಂದೆ ಸೆಕ್ಯೂರಿಟಿ ಓಪನ್ ಮಾಡ್ದಂಗೆ ಡೋರ್ ಓಪನ್ ಮಾಡ್ತೀಯ. ವಾಟ್? ನಿನಗೆ ಡೋರ್ ಲಾಕ್ ಆಗಿ ರೂಮಲ್ಲಿ ಕೂತ್ಕೊಂಡಿರೋದಕ್ಕೆ ತಲೆ ಕೆಟ್ಟಿದೆ ಅಂತ ಅನ್ಸುತ್ತೆ. ಹಾಗಾ? ಸರಿ, ಒಂದು 5 ಮಿನಿಟ್ಸ್ ಟೈಮ್ ಕೊಡು. 5 ಮಿನಿಟ್ಸ್ ಯಾಕೆ? 5 hours ತಗೋ. ನಿನ್ ಕೈಲಿ ಏನೂ ಮಾಡಕ್ಕಾಗಲ್ಲ. ಹೀಗೇನೆ ನನಗ್ ಸಾರಿ ಹೇಳ್ಬಿಟ್ಟು ಡೋರ್ ಓಪನ್ ಮಾಡ್ತೀಯ. ಆಲ್ ದಿ ಬೆಸ್ಟ್ ಬುಡಿ, ಟ್ರೈ ಮಾಡು. ನನ್ನ ಲಾಕ್ ಮಾಡ್ತೀಯ? ಮಾಡ್ತೀನಿ ನಿಂಗೆ. ಏನೇ ಬುಡ್ಡಿ, ಏನು ಮಾಡಕ್ಕಾಗದೆ ಸಾರಿ ಹೇಳಕ್ಕೆ ಅಂತ ಫೋನ್ ಮಾಡ್ದ? ಹೌದು. ಡೋರ್ ತೆಗಿತ್ಯಾ ಪ್ಲೀಸ್? ಹೀಗಲ್ಲ, ಸಾರಿ ರಾಕ್ ಸ್ಟಾರ್ ವಿರಾಜ್ ಅವರೇ ಅಂತ ಹೇಳು, ಅವಾಗ ನೋಡೋಣ. ಸಾರಿ ಕಾರ್ಡ್ ಹಂದಿ. ಏಯ್,
ಡೋರ್ ತೆಗಿತ್ಯಾ? ನೋಡ್ಕೋ, ಡೋರ್ ಮಾರ್ನಿಂಗ್ವರೆಗೂ ಓಪನ್ ಆಗಲ್ಲ. ಅಲ್ಲಿ ಲೈಟ್ಸ್ ಎಲ್ಲ ಆಫ್ ಮಾಡ್ಬಿಡ್ತೀನಿ. ಹಾಗೆ ಆಗ್ಲಿ ಕಾಡ್ ಹಂದಿ. ನಿನಗೆ ಏನ್ ಇಷ್ಟನೋ ಅದನ್ನ ಮಾಡು. ನನಗಿಷ್ಟ ಆಗಿದ್ ನಾನ್ ಮಾಡ್ತೀನಿ. ಏನ್ ಮಾಡ್ತೀಯಾ? ನಿನಗೇನು ಮಾಡ್ಕೊಳಕ್ಕಾಗಲ್ಲ. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಾ! ಚೀ ಚಿ 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 ಚಿ! ಈ ಫೋಟೋಸ್ ಏನು, ನಿನ್ನ ಅವತಾರ ಏನು? ಚೀ ಚಿ 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 ಚಿ! ಈ ತರ ಫೋಟೋಸಾ ನೀನ್ ಬಚ್ಚಿಟ್ಟಿರೋದು? ಏಯ್ ಬುಡ್ಡಿ, ಏನ್ ಆಟ ಆಡ್ತಿದ್ಯಾ? ನಿಂಗ್ ಸ್ವಲ್ಪ ಕೂಡ ಸೆನ್ಸೇ ಇಲ್ವಾ? ಈ ತರ ಫೋಟೋಸ್ ಯಾರು ತೆಕ್ಕೋತಾರಾ? ಯಾವ ತರದ ಫೋಟೋಸ್? ಏನ್ ಮಾತಾಡ್ತಾ ಇದೀಯಾ? ಆ ಫೋಟೋಸೇ. ಈ ಫೋಟೋಸ್ನ ನನ್ ಫೋನ್ಗೆ ಸೆಂಡ್ ಮಾಡ್ಕೋತಿದ್ದೀನಿ. ಏಯ್, ಯಾವ ಫೋಟೋಸ್ ಅಂತ ಹೇಳು. ಸ್ವಲ್ಪ ಇರಿ ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ, ಆಗ ನಿಮಗೆ ಗೊತ್ತಾಗತ್ತೆ ಯಾವ ಫೋಟೋಸ್ ಅಂತ. ಬುಡ್ಡಿ ಬೇಡ. ನಿನ್ ಫ್ಯಾನ್ಸ್ ನೋಡ್ಬೇಕಲ್ವಾ ರಾಕ್ ಸ್ಟಾರ್ ವಿರಾಜ್? ಬೇಡ ಬುಡ್ಡಿ, ಮಾತ್ ಕೇಳು, ಆಟ ಆಡಬೇಡ. ಹಾಗಾದ್ರೆ ಬೇಗ ಬಂದು ಡೋರ್ ಓಪನ್ ಮಾಡದೆ ಹೋದ್ರೆ ನಿನ್ ಫೋಟೋಸ್ ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ. ಆಗ ಟ್ರೆಂಡಿಂಗ್ ಆಗಿ ಟಾಕ್ ಆಫ್ ದ ಟೌನ್ ಆಗ್ತೀಯಾ. ಏನಂತ್ಯಾ? ಶಿಟ್. ಹಲೋ, ನಾನ್ ಹೋಗ್ಬೇಕು. ಹೋಗುವಂತೆ ಬುಡ್ಡಿ, ಇರು. ನಿನಗ್ ಸ್ವಲ್ಪ ಆದ್ರೂ ಬುದ್ಧಿ ಇದ್ಯಾ? ಒಂದ್ ಹುಡುಗಿನ ರೂಮಲ್ಲಿ ಹಾಕಿ ಲಾಕ್ ಮಾಡ್ತೀಯಾ? ನಿನಗೊಂದ್ ಚೂರಾದ್ರೂ ಕಾಮನ್ ಸೆನ್ಸ್ ಇದೆಯಾ? ಒಂದ್ ಹುಡ್ಗನ್ ಲ್ಯಾಪ್ಟಾಪ್ ನ ಓಪನ್ ಮಾಡಿ ಪರ್ಸನಲ್ ಫೋಟೋಸ್ ನೋಡ್ತೀಯಾ? ಫಸ್ಟ್ ನೀನೆ ನನ್ನ ಲಾಕ್ ಮಾಡಿದ್ದು. ನೀನ್ ಕೊಡ್ತಿರೋ ಟಾರ್ಚರ್ಗೆ ನಿನ್ನ ರೂಮಲ್ಲಿ ಲಾಕ್ ಮಾಡೋದಲ್ಲ, ಒಂದು ಡೆನ್ನಲ್ಲಿ ಹಾಕಿ ನಿನ್ನ ಕೈಕಾಲೆಲ್ಲ ಕಟ್ ಹಾಕಿ ನಿನ್ ಬಾಯಲ್ಲಿ ಬಟ್ಟೆ ತುರ್ಕಿ ನಿನ್ ಸುತ್ತ ಸುತ್ತ ಹಲ್ಲಿಗಳನ್ನ ಹಾಕ್ಬಿಡ್ಬೇಕು. ಯಾಕೆ ಹಾಕ್ತ್ಯಾ? ನೀನೇ ಇದೆಯಲ್ಲ ದೊಡ್ಡ ಹಲ್ಲಿ. ನೋಡಿಲಿ, ಇದೆ ಈ ಪೊಗ್ರೆ ನನ್ಗಿಷ್ಟ ಆಗಲ್ಲ ಅಂತ ಹೇಳೋದು. ನನಗಂತೂ ನೀನೇ ಇಷ್ಟ ಆಗಲ್ಲ. ಓಹೋ, ಇಷ್ಟ ಆಗ್ದೇನೆ ನನ್ ಹಿಂದೆನೆ ಸೂತ್ಕೊಂಡು ನಮ್ಮನೆಲ್ಲ ಕೆಲಸ ಮಾಡ್ತಿದ್ಯಾ? ನನಗೆ ಕೆಲಸ ಅವಶ್ಯಕತೆ ಇರೋದ್ರಿಂದ ಕೆಲಸ ಮಾಡ್ತಿರೋದು. ಅವೆಲ್ಲ ನನಗೆ ಯಾಕೆ ಬಿಡು, ಮೊಬೈಲ್ ಕೊಡು. ಏನಕ್ಕೆ? ನನ್ ಫೋಟೋ ಸೆಂಡ್ ಮಾಡ್ಕೊಂಡಿದ್ಯಲ್ಲ, ಕೊಡು, ಡಿಲೀಟ್ ಮಾಡ್ತೀನಿ. ನಾನೇನ್ ಸೆಂಡ್ ಮಾಡ್ಕೊಂಡಿಲ್ಲ. ನಾನ್ ನಿನ್ನ ಒಂಚೂರು ನಂಬಲ್ಲ. ಇವಾಗ ಕೊಡ್ತೀಯಾ ಕೊಡಲ್ವಾ? ನಾನ್ ಯಾಕೆ ಕೊಡ್ಬೇಕು? ನಾನು ಕೊಡಲ್ಲ. ಕೊಡಲ್ಲ. ಬುಡ್ಡಿ, ಕೊಡಲ್ಲ. ಕೊಡಲ್ಲ. ಅರೆ, ಕೊಡು ಅಂತ ಹೇಳ್ತಿದ್ರೆ. ವಿರಾಜ್, ಅದು ಅಣ್ಣ, ಕೆಳಗ್ ಪೂಜೆ ನಡೀತಿದೆ, ಇಲ್ಲೇನ್ ಮಾಡ್ತಿದ್ಯಾ ನೀನು? ವಾಶ್ರೂಮ್ಗೆ ಅಂತ ಬಂದಿದ್ದೆ. ಸರಿ, ಬೇಗ ಬಾ. ಬರ್ತೀನಿ, ನೀನ್ ಹೋಗು. ಛೀ, ಚೀ 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 ಚೀ. ಏನ್ ನಾಚಿಕೆ ಆಗಲ್ವಾ ನಿಂಗೆ? ನಂಗೆ ಆ ತರ ಪದನೇ ಗೊತ್ತಿಲ್ಲ. ಹ್ಯಾಪಿನಾ? ಅಯ್ಯೋ, ಇದ್ರ ಪಾಸ್ವರ್ಡ್ ಏನೇ? ಯಾಕೆ ನಗ್ತಾ ಇದೀಯಾ? ನಿನಗೆ ನನ್ ಪಾಸ್ವರ್ಡ್ ಹೇಗ್ ಗೊತ್ತಿಲ್ವೋ ಹಾಗೆ ನಿನ್ ಪಾಸ್ವರ್ಡ್ ನನಗ್ ಹೇಗ್ ಗೊತ್ತಾಗತ್ತೆ? ಫೋಟೋಸ್ ಅಂದಿದ ತಕ್ಷಣ ಭಯ ಬಿದ್ಬಿಟ್ಟೆ ಅಲ್ಲ. ಲೇ ವಿರಾಜ್, ಇಂಥ ಫೂಲ್ ಯಾವಾಗ್ಲೂ ಅದೇ. ನೋ, ನೆಕ್ಸ್ಟ್ ಟೈಮ್ ಶಾರ್ಪ್ ಆಗಿರ್ಬೇಕು. ನೀನ ನೋಡ್ಕೋತೀನಿ ಕಣೆ ಬುಡ್ಡಿ.
ಮಹಿ, ಏನಜ್ಜಿ? ಜಾಗರಣೆ ಅಲ್ವಾ, ಸಮಯ ಕಳಿಯಕ್ಕೆ ಏನ್ ಮಾಡ್ತೀಯಾ? ಇನ್ನು ಏನು ಅನ್ಕೊಂಡಿಲ್ಲ ಅಜ್ಜಿ. ಅನ್ಕೊಂಡಿಲ್ಲ ಅಂದ್ರೆ ರಾತ್ರಿ ಎಲ್ಲ ಎದ್ದಿರ್ಬೇಕಲ್ವಾ? ಹೋಗು, ನಿಂಗಿಷ್ಟ ಇರೋ ಆಟ ಏನಾದ್ರೂ ಇದ್ರೆ ಆಡ್ಕೋ. ಈ ತರ ಆಟನಾ? ನನ್ಗಿದ್ ಬರಲ್ಲ, ನಾನು ಆಡೋದು ಇಲ್ಲ. ಮತ್ತಿನ್ನೇನ್ ಬರುತ್ತೆ? ಹುಲಿ ಮೇಕೆ ಆಟ ಗೊತ್ತಾ?